ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹಲೋ ಸರ್, ಅಧ್ಯಕ್ಷರಲ್ಲಿ ವಿನಂತಿ ಮಾಡಿ, ಏನು ನಿಮಗೆಲ್ಲ ಗೊತ್ತೇ ಇದೆ, ಮುಂಬರುವ 2026 ಅಕ್ಟೋಬರ್ನಲ್ಲಿ ಬರ್ತಕ್ಕಂಥ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ. ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡಲಿಕ್ಕೆ, ನೋಂದಣಿಯನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭವನ್ನು ಮಾಡಿದೆ. ಈಗ ಅಕ್ಟೋಬರ್ 1ನೇ ತಾರೀಕಿಂದ ಈಗಾಗಲೇ ಸೆಪ್ಟೆಂಬರ್ 30ನೇ ತಾರೀಕು ಕೇಂದ್ರ ಚುನಾವಣಾ ಆಯೋಗ ನೋಟಿಫಿಕೇಶನ್ ಅನ್ನು ಮಾಡಿತು. ಅಕ್ಟೋಬರ್ 1ರಿಂದ ನೋಂದಣಿ ಪ್ರಕ್ರಿಯೆ ಎಲ್ಲ ಕಡೆ ಶುರುವಾಗಿದೆ. ಈಗಾಗಲೇ ಆಗ್ನೇಯ ಪದವೀಧರ ಕ್ಷೇತ್ರದ ನೋಂದಣಿ ಶರವೇಗದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಈ ಒಂದು ಕ್ಷೇತ್ರದ ವ್ಯಾಪ್ತಿ ತಮಗೆಲ್ಲ ಗೊತ್ತಿದೆ. ಆಗ್ನೇಯ ಸದಾನಂದಗೌಡರು ನಾನು ಮುಂದೆ MLC ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಹೇಳಿದರೆ, ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠದ ರಾಜ್ಯಾಧ್ಯಕ್ಷನಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ರಿಜಿಸ್ಟ್ರೇಷನ್ ಅನ್ನು ಶುರು ಮಾಡ್ತೀನಿ ಸರ್, ನನಗೆ ಸಾಧ್ಯವಾದ ಒಂದು ಅವಕಾಶ ಮಾಡಿಕೊಡಿ ಇರ್ತಕ್ಕಂಥ ವಿನಂತಿ ಮಾಡಿದಾಗ ಅವರು ಇಡೀ 5 ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನೋಂದಣಿಯನ್ನು ಮಾಡಿ ಅಂತೇಳಿ ನನಗೆ ಹೇಳಿದರು. ಹಾಗಾಗಿ ನಾನು ಈಗಾಗಲೇ ಕಳೆದ 15 ದಿವಸದ ಹಿಂದೆ ಮುಳುಬಾಗಿಲಿನಲ್ಲಿ ಇರ್ತಕ್ಕಂಥ ಕುಡುಮಲೆಯ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿಸಿ ನಾನು ಮುಳುಬಾಗಿಲಿಂದ ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಿ ಮುಳುಬಾಗಿಲು KGF, ಯಾಕೆಂದರೆ ಇದು ಅತಿ ಕಡಿಮೆ ಬೀಳುವ ಪ್ರದೇಶ ಇದು ಬಯಲು ಸೀಮೆ ಪ್ರದೇಶ ಆಗಿರೋದ್ರಿಂದ ಈ ಭಾಗದ ಮಣ್ಣಿನ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಯಾವುದೇ ಬೆಳೆ ಇಟ್ಟರು ನಮ್ಮದು ಗೊಬ್ಬರದ ಕಾರ್ಖಾನೆ, ಕಾಲ ಎಕರೆಗೆ ಗೊಬ್ಬರ ಕಾರ್ಖಾನೆ ಮಾಡ್ತಾನೆ, ಅವ್ನಿಗೆ ಯಾವ ಪ್ರಕೃತಿ ಗೊಬ್ಬರ ತಗಲಲ್ಲ. ಕೇವಲ 10 ಎಕರೆಗೆ ಒಂದು DAP ಕಾರ್ಖಾನೆ ಮಾಡಿರ್ತಕ್ಕಂಥ ಒಬ್ಬ ಕಾರ್ಖಾನೆ ಮಾಲೀಕನಿಗೆ ಯಾವುದೇ ಒಂದು ಕಾರ್ಖಾನೆ ತಯಾರಾಗಿದೆ. ಇದು ನಮ್ಮದು ಕೃಷಿ ಕಾರ್ಖಾನೆ. ಅವನು ಕಾಲ ಎಕರೆಗೆ ಕಟ್ಟಿದ ಕಾರ್ಖಾನೆ ಮಾಲೀಕ ಕೋಟಾದಿ ಬೆಳೆ ಬೆಳೆದ್ರು ಅವನು ಸಾಲಗಾರ. ಕೇವಲ ಕಾಲ ಎಕರೆಯಲ್ಲಿ ಸಿಮೆಂಟ್ ಕಾರ್ಖಾನೆ ಅಂಬಾನಿ ಅದಾನಿ ಇದಾರಲ್ಲ, ಅಂಬಾನಿ ಅದಾನಿ ಒಂದು ದಿನಕ್ಕೆ 1000 ಇಡೀ ನಮ್ಮ ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥವರಿಗೆ 1500 ಕೋಟಿ ರೂಪಾಯಿ ಇಡೀ ಅಂಬಾನಿ ಅದಾನಿಗೆ ಲಾಭ. ಟಾಟಾ ಕಾರ್ಪೊರೇಟರು ಆ ಕಂಪ್ನಿಗೆ ಕೊಡ್ತಕ್ಕಂಥ 14 ಲಕ್ಷ ಕೋಟಿ ಮನ್ನಾ ಮಾಡಿದ್ರು. ಇದನ್ನೆಲ್ಲ ನಾವು ಪರಿಣಾಮ ಬೀರಲ್ಲ. ಹಂಗಾಗಿಬಿಟ್ಟು ಈ ಒಂದು ವಾರದೊಳಗಾಗಿ ಈ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೃಷಿ ಉತ್ಪಾದಕರಾಗಿರ್ತಕ್ಕಂಥ ಈ ಮಣ್ಣಿನ ಭಯಾನಕ ರೋಗದಿಂದ ಇನ್ನೊಂದು ಕಡೆ ಮೆಕ್ಕೆಜೋಳ ಬೆಳೆದು ಕೂಡ ಅದಕ್ಕೆ ನಮ್ಗೆ ಒಳ್ಳೆಯ ವೈಜ್ಞಾನಿಕ ಬೆಲೆ ಸಿಗದ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಯಾವುದಾದ್ರು ಒಂದರಲ್ಲಿ ಸ್ವಲ್ಪ 4 ಕಾಸು ಆದರೆ ನಾವು ಕೂಡ 8 ಮಕ್ಕಳ ಒಳಗಾಗಿ ಖರೀದಿ ಕೇಂದ್ರವನ್ನು ಈ ಜಿಲ್ಲೆಯಲ್ಲಿ ತೆರೆದು ಈ ಭಾಗದ ರೈತರಿಗೆ, ಏನು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಣೆ ಮಾಡಬೇಕು. ಇಲ್ಲ ಇದ್ದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಂದ್ರೆ ಇವತ್ತು ನಾವು ನಮ್ಮ ಮಂಗಳೂರು ಸಿಟಿಯಲ್ಲಿ ಈ ಮೊದಲು ಒಂದು ಮರ್ಡರ್ ಕೇಸು ಮತ್ತು 6 ಅಟೆಂಪ್ಟ್ ಮರ್ಡರ್ ಕೇಸ್ ಇದ್ದಂತಹ ಒಬ್ಬ ಆರೋಪಿ ಇತ್ತೀಚೆಗೆ ಎಕ್ಸ್ಟ್ರಾರ್ಷನಲ್ಲಿ ಇಳಿದಿದ್ದಾನಂತ ಹೇಳಿ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಪ್ರಶಾಂತ್ ಅಲಿಯಾಸ್ ಪಚ್ಚು ಅಂತ ಹೇಳಿ
ಇತ್ತೀಚೆಗೆ ಕೊಲೆಯಾದಂತಹ ಸುಹಾಸ್ ಶೆಟ್ಟಿಗೆ ಅಸೋಸಿಯೇಟ್ ಆಗಿದ್ದು, ಇವನು 22ನೇ ತಾರೀಕು ಅಶ್ವಿತ್ ಅಂತ ಇನ್ನೊಬ್ಬನ ಜೊತೆಗೆ ಬಜ್ಪೆಯಲ್ಲಿದ್ದ ಪಟಾಕಿ ಅಂಗಡಿಗಳಿಗೆ ಹೋಗಿ ಅಲ್ಲಿದ್ದವರೆಲ್ಲರನ್ನೂ ಹೆದರಿಸಿಬಿಟ್ಟು ಹಣ ಕೊಡೋದಿಲ್ಲ, ನೀವೆಲ್ಲರೂ ಕೂಡ ಮರ್ಯಾದೆಯಾಗಿ ಪಟಾಕಿ ಕೊಡಲೇಬೇಕಂತ ಎಲ್ಲರಿಗೆ ಹೆದರಿಸಿದ್ದಾರಂತ ಹೇಳಿ ಕೇಸ್ ರಿಜಿಸ್ಟರ್ ಆಗಿದೆ. 22ನೇ ತಾರೀಕು ಇನ್ಸಿಡೆಂಟ್ ಆಗಿದೆ. ಅಂಗಡಿಯವರೆಲ್ಲರೂ ಕೂಡ ಹೆದರ್ಕೊಂಡು ಸ್ವಲ್ಪ ಅವರಿಗೆ ಧೈರ್ಯ ಬಂದ ಮೇಲೆ ನಿನ್ನೆ ರಾತ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಕೇಸ್ ಆಗಿದೆ. ಈ ಎಕ್ಸ್ಟಾರ್ಷನ್ ಕೇಸಲ್ಲಿ ಪ್ರಶಾಂತ್ ಮತ್ತು ಅಶ್ವಿತ್ ಅಂತ ಇಬ್ಬರು ಆರೋಪಿತರಿದ್ದಾರೆ. ಈ ಅಶ್ವಿತ್ ಮೇಲೆ ಈ ಮೊದಲು ಯಾವುದೇ ಕೇಸ್ ಇಲ್ಲ. ನಾವಂತೂ ಎಲ್ಲರಿಗೆ ಭಾಳ ಕ್ಲಿಯರಾಗಿ ಮೊದಲೇ ಹೇಳಿದ್ವಿ, ಈಗಾಗಲೇ ಪ್ರಕರಣದಲ್ಲಿ ಇದ್ದಂಥವ್ರ ಜೊತೆಗೆ ಯಾವುದೇ ಪ್ರಕರಣ ಇಲ್ಲದವರು ಸುಮ್ಮನೆ ತಿರುಗಬೇಡ ಅಂತ ಹೇಳಿದ್ವಿ. ಸರಿಯಾಗಿ ಕೇಳಿಸಿದ್ದಂಗೆ ಕಾಣ್ತಾ ಇಲ್ಲ, ಯಾರಿಗೆ ಕೂಡ ತೊಂದರೆ ಇಲ್ಲ. ಇನ್ನು ಮುಂದೆ ಕೂಡ ಆಗಿದ್ದರೆ ತೊಂದರೆ ಇರ್ತದೆ. ಆಲ್ರೆಡಿ ಕೇಸಸ್ ಇದ್ದವ್ರ ಜೊತೆಗೆ ತಿರುಗಾಡಿದರೆ ನಿಮಗೆ ತೊಂದರೆ ಆಗ್ತದೆ. ಇಲ್ಲ ನಾವು ತಿರುಗ್ತೀವಿ, ನಮ್ಮ ಇಷ್ಟ ಅಂದರೆ ನಮಗೇನು ಸಮಸ್ಯೆ ಏನಿಲ್ಲ, ನೀವು ಮಾಡೋದು ನೀವು ಮಾಡಿ, ನಾವು ಮಾಡೋದು ನಾವು ಮಾಡ್ತೀವಿ. ಥ್ಯಾಂಕ್ ಯು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.